ಇತಿಹಾಸಕ್ಕೆ ಬೇಕಾಗುವ ಆಧಾರ ಗ್ರಂಥಗಳು ಅಂದ್ರೆ ಪ್ರಾಚೀನ ಭಾರತದ ಅವಧಿಯೊಳಗೆ ಏನ್ಸಿಯಂಟ್ ಇಂಡಿಯನ್ ಹಿಸ್ಟ್ರಿದೊಳಗೆ ಒಂದಿಷ್ಟು ಭಾಳಷ್ಟು ಸಾಹಿತ್ಯ ಶ್ರೀಮಂತಿಕೆಯನ್ನು ಹೊಂದಿದವು. ಯಾವ ಸಾಹಿತ್ಯದ ಪುಸ್ತಕಗಳು ಎದರ ಬಗ್ಗೆ ವಿವರಣೆ ಕೊಡ್ತವೆ, ಎಂತಿಂಥ ಪುಸ್ತಕಗಳು ನಮ್ಮ ಇತಿಹಾಸಕ್ಕೆ ಸಾಕ್ಷ್ಯಾಧಾರ ಆಗ್ಯಾವ, ಅದರ ಬಗ್ಗೆ ನಮಗೊಂದಿಷ್ಟು ಮಾಹಿತಿ ಬೇಕು. ಅಮರಶಿವ ಎನ್ನುವವನು ಅಮರಕೋಶ ಬರೆದಿದ್ದಾನೆ. ಈ ಪುಸ್ತಕ ಲೇಖಕರ ಬಗ್ಗೆ ಮಾಹಿತಿಯಲ್ಲಿ ಮೊದಲು ಅಮರಶಿವ ಎನ್ನುವವನು ಅಮರಕೋಶ ಬರೆದಿರುವನು, ಇದು ವರ್ಡ್ ಗೊತ್ತಿರಬೇಕು. ಇನ್ನು ಎರಡನೆಯದ್ದು ಅಶ್ವಘೋಷ ಬುದ್ಧ ಚರಿತ್ರೆ ಬರೆದಿರುವನು. ಬುದ್ಧನ ಜೀವನ ಚರಿತ್ರೆ, ಬುದ್ಧ ಚರಿತ್ರೆ ಅಶ್ವಘೋಷ ಬರೆದಾನ. ನೆಕ್ಸ್ಟ್ ಅದು ಆದ ಬಳಿಕ ಬಾಣಭಟ್ಟ, ಹರ್ಷನ ಆಸ್ಥಾನದಲ್ಲಿ ಇರುವ ಬಾಣಭಟ್ಟ 2 ಪುಸ್ತಕ ಬರೆದಾನ. ಒಂದು ಹರ್ಷ ಚರಿತೆ, ಇನ್ನು ಒಂದು ಕಾದಂಬರಿ, 2 ಸಂಸ್ಕೃತದಾಗೆ ಬರೆದಾನ. ಬಾಣಭಟ್ಟನ ಹರ್ಷ ಚರಿತೆ ಕಾದಂಬರಿ. ಭರತ ಮುನಿ ಎನ್ನುವವನು ನಾಟ್ಯಶಾಸ್ತ್ರ ಬರೆದಿದ್ದಾನೆ, ನಾಟ್ಯಶಾಸ್ತ್ರ. ಭಾರವಿ ಎನ್ನುವವನು ಪಲ್ಲವರ ಆಸ್ಥಾನದಲ್ಲಿ ಇದ್ದಾಗ ಕಿರಾತ ಅರ್ಜುನಯ್ಯ ಬರೆದನು. ಕವಿ ಭಾರವಿ ಕಿರಾತಾರ್ಜುನಯ್ಯ ಪುಸ್ತಕ ಬರೆದಿದ್ದಾನೆ. ಇವನು ಪಲ್ಲವರ ಆಸ್ಥಾನದಲ್ಲಿ ವಾಸಿಸಿದ್ದನು, ನೆಲೆಸಿದ್ದನು. ಭವಭೂತಿ ಮಹಾವೀರ ಚರಿತೆ ಬರೆದಾರ, ಅವರು ಬುದ್ಧ ಚರಿತೆ ಬರೆದಿದ್ದರು. ಇವರು ಮಹಾವೀರ ಚರಿತೆ, ಮಾಲತಿ ಮಾಧವ ಉತ್ತರ ರಾಮಚರಿತೆ, ಇವು 3 ಕರೆಕ್ಟ್ ನೆನಪಿಟ್ಕೋಬೇಕು. ಕವಿ ಭಾಸ ಪ್ರೇಮ ಕಥೆಯನ್ನು ಒಳಗೊಂಡಿರುವ ಸ್ವಪ್ನವಾಸವದತ್ತ ಬರೆದಿದ್ದಾನೆ. ಭಾಸನು ಬರೆದಿರುವ ಕೃತಿ ಸ್ವಪ್ನವಾಸವದತ್ತ, ಇದು ನೆನಪಿರಲಿ. ಕಾಶ್ಮೀರದ ಕವಿ ಕಲ್ಲಣ, ಅವನ ಸಹೋದರನೇ ಬಿಲ್ಲಣ. ಕಲ್ಲಣನು ಬರೆದಿರುವುದು 12ನೇ ಶತಮಾನದ ಕಾಶ್ಮೀರದ ಇತಿಹಾಸ ತಿಳಿಸುವ ರಾಜತರಂಗಿಣಿ. ಅವನ ಸಹೋದರ ಬಿಲ್ಲಣ ಬರೆದಿರುವುದು ಕಲ್ಯಾಣಿ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನ ಕುರಿತಾಗಿ ವಿಕ್ರಮಾಂಕ ದೇವ ಚರಿತೆ ಬರೆದಾನ. ಚಾಣಕ್ಯ ಇವನು ಸಂಸ್ಕೃತದಲ್ಲಿ ಅರ್ಥಶಾಸ್ತ್ರ ಬರೆದನು. ಏನೋ ಒಂದು ನೀತಿಶಾಸ್ತ್ರ ಅಂತೇಳಿ ಏನೋ ಒಂದು ಬರೆದಾನ. ಕೌಟಿಲ್ಯ ಅಥವಾ ಚಾಣಕ್ಯ. ದಂಡಿ ಎನ್ನುವ ಕವಿ ದಶಕುಮಾರರ ಚರಿತೆ. ಪಲ್ಲವರ 10 ಜನ ರಾಜಕುಮಾರರ ಕುರಿತು ಬರೆದಿರುವುದೇ ದಶಕುಮಾರರ ಚರಿತೆ, ಅದು ನೆನಪಿರಬೇಕ್ರೆ ನಾವು. ಪಲ್ಲವರ ದಶಕುಮಾರರ ಚರಿತೆ ಅವರ ಕುರಿತಾಗಿ. ಗುಣಾಢ್ಯ ಎನ್ನುವವನು ಪೈಶಾಚಿ ಭಾಷೆಯಲ್ಲಿ ಬೃಹತ್ ಕಥಾ ಬರೆದಿದ್ದಾನೆ. ಹಾಲ ಅರಸನು ಗಾಥಾ ಸಪ್ತಶತಿ, ಒರಿಜಿನಲ್ ವರ್ಡ್ ಗಹ ಸಪ್ತ ಸಾಯಿ. ಹಾಗಾದರೆ ಗಾಥಾ ಸಪ್ತಶತಿ ಅಂದರೆ ಏನು ಅಂತ ಕೇಳ್ತಾರೆ. ಗಾಥಾ ಸಪ್ತಶತಿ, ಶತ ಎಂದರೆ 100, ಸಪ್ತ ಅಂದರೆ 7, 7 8 100, 700 ಶೃಂಗಾರ ಕಾವ್ಯಗಳನ್ನು ಒಳಗೊಂಡಿದೆ. 700 ಶೃಂಗಾರ ಕಾವ್ಯ ಒಳಗೊಂಡಿರುವುದೇ ಗಾಥಾ ಸಪ್ತಶತಿ. ಶಾತವಾಹನರ 17ನೆಯ ಅರಸ ಹಾಲ ಬರೆದನು. ಹರ್ಷವರ್ಧನ ಈ ಸ್ವತಃ ಉತ್ತರಾಪತೇಶ್ವರ ಬಿರುದು ಹೊಂದಿದವರು. ಹಾಗಾದರೆ ಇವರು ಸಂಸ್ಕೃತದಲ್ಲಿ ರತ್ನಾವಳಿ, ನಾಗಾನಂದ, ಪ್ರಿಯದರ್ಶಿಕ 3 ನಾಟಕ ಬರೆದಿದ್ದಾರೆ. ರತ್ನಾವಳಿ, ನಾಗಾನಂದ, ಪ್ರಿಯದರ್ಶಿಕ 3 ಸಂಸ್ಕೃತದ ನಾಟಕಗಳು. ಇಳಂಗೋ ಅಡಿಗಲ್, ಶಿಲಪ್ಪಾದಿಗಾರಂ, ಇದು ಒಂದು ಪ್ರೇಮ ಕಥೆಯಾಗಿದೆ. ಸಂಗಮ ಯುಗದಲ್ಲಿ ಬರೆಯಲಾಗಿದೆ. ಇದರಲ್ಲಿ ಕೋವಲನ್ ಮತ್ತು ಕನ್ನಗಿ ಎನ್ನುವವರ ಜೀವನ ಚರಿತ್ರೆ ಅದ. ಹಾಗಾಗಿ ಏನದಂದ್ರೆ ವ್ಯಾಪಾರಿ ಕೋವಲನ್ನ ಅವನ ಏನಂದ್ರೆ ಪ್ರೇಮ ಕಥೆನೂ ಅದ. ಎದರಾಗ ಅಂದ್ರೆ ಶಿಲಪ್ಪಾದಿಗಾರಂ. ಜೈಮುನಿ ಎನ್ನುವವನು ಜೈಮುನಿ ಭಾರತ ಬರೆದನು. ಪ್ಲಸ್ ಪೂರ್ವ ಮೀಮಾಂಸದ ಸೂತ್ರಗಳು ಬರೆದನು, ವೇದಗಳಲ್ಲಿ ಬರ್ತಾವೆ. ಜಯದೇವ ಎನ್ನುವವನು ಬಂಗಾಳ ಪ್ರಾಂತ್ಯದಲ್ಲಿ ಇದ್ದ.
ಕೃಷ್ಣನ ಕುರಿತಾಗಿ ಗೀತ ಗೋವಿಂದ ಕೃತಿಗಳನ್ನು ಪದ್ಯಗಳನ್ನು ಬರೆದಾನ. ಕಲ್ಲಣ ಎನ್ನುವವನು ರಾಜತರಂಗಿಣಿ ಬರೆದನು. ಹಾಗಾದರೆ ಇದು 12ನೇ ಶತಮಾನದ ಕಾಶ್ಮೀರದ ಇತಿಹಾಸ ತಿಳಿಸುತ್ತದೆ. ಕವಿ ಕಾಳಿದಾಸ ಅಭಿಜ್ಞಾನ ಶಾಕುಂತಲಂ ಪ್ರೇಮ ಕಥೆ, ಮೇಘದೂತ, ರಘುವಂಶ, ಕುಮಾರ ಸಂಭವ, ವಿಕ್ರಮೂರ್ವಶಿಯ, ಮಾಳವಿಕಾಗ್ನಿಮಿತ್ರ, ಋತು ಸಂಹಾರ ಇವೆಲ್ಲ ಕಾಳಿದಾಸ ಬರ್ದಾನ. ಅದಕ್ಕೆ ಕವಿರತ್ನ ಕಾಳಿದಾಸ ಅಂಥೇಳಿ ಕರೀತಾರೆ. ನೆಕ್ಸ್ಟ್, ಕಂಬ ಎನ್ನುವವನು ಕಂಬರಾಮಾಯಣ ಬರೆದನು. ಅದು ಒಂದು. ನೆಕ್ಸ್ಟ್ ಬರೋದೇ ಮಾಘ ಎನ್ನುವವನು ಶಿಶುಪಾಲ ವಧ ಬರೆದಿದ್ದಾನೆ. 1ನೆಯ ಮಹೇಂದ್ರ ವರ್ಮ ಸಂಸ್ಕೃತದಲ್ಲಿ ಮತ್ತ ವಿಲಾಸ ಪ್ರಹಸನ ಬರೆದನು. ಹಾಗಾದರೆ ಮತ್ತ ವಿಲಾಸ ಪ್ರಹಸನ ಸಂಸ್ಕೃತದಲ್ಲಿ ಬರೆದಾರಲ್ಲ, ಇದರೊಳಗೆ ಶಿವ ಮತ್ತು ಪಾರ್ವತಿ ಲಗ್ನ ಹೆಂಗಾಗ್ಯಾರ, ಆ ಸಭೆ ಸಮಾರಂಭದ ಸಿದ್ಧತೆ ಹೆಂಗಿತ್ತು, ಲಗ್ನದ್ದು ಸಿದ್ಧತೆಗಳು ಬರೆದಾನ. ನೆಕ್ಸ್ಟ್ ಅದು ಆದ ಬಳಿಕ ನೆಕ್ಸ್ಟ್ ಬರೋದು ಯಾರು ಅಂದ್ರೆ ರಾಜಶೇಖರ ಕವಿ. ಇವರು ಕರ್ಪೂರ ಮಂಜರಿ ಬರೆದರು, ಪ್ಲಸ್ ಕಾವ್ಯ ಮೀಮಾಂಸ ಬರೆದಿದ್ದಾರೆ. ಭಾಳ ಇಂಪಾರ್ಟೆಂಟ. ಕರ್ಪೂರ ಮಂಜರಿ ಮತ್ತು ಕಾವ್ಯ ಮೀಮಾಂಸ ಬರೆಯಲಾಗಿದೆ. ನೆಕ್ಸ್ಟ್, ಸೋಮದೇವ ಎನ್ನುವವನು ಕಥಾ ಸರಿತ್ಸಾಗರ ಬರೆದನು. ಇವೆಲ್ಲ ಭಾಳ ಕರೆಕ್ಟ್ ಗೊತ್ತಿರಬೇಕು. ಶೂದ್ರಕ ಎನ್ನುವವನು ಪ್ರೇಮಕಥೆ ಮೃಚ್ಛಕಟಿಕ ಬರೆದನು. ಇದರಲ್ಲಿ ವಸಂತ ಸೇನ ಮತ್ತು ಚಾರುದತ್ತ ನಡುವಿನ ಪ್ರೇಮಕಥೆಯನ್ನು ಹೊಂದಿದೆ. ವಸಂತ ಸೇನ, ಚಾರುದತ್ತ. ತಿರುವಳ್ಳವರ ಎನ್ನುವವರು ತಿರಕ್ಕುರಳ್ ಎನ್ನುವ ಕೃತಿಯನ್ನು ಬರೆದಿದ್ದಾರೆ. ಈ ತಿರಕ್ಕುರಳ್ ಕೃತಿ ಎನ್ನುವುದು ಭಾಳ ವಿಶೇಷ ಏನದ ಅಂದ್ರೆ, ಇದು ಏನದಂದ್ರೆ ತಿರುವಳ್ಳವರ ಬರೆದಿರುವುದು ತಿರಕ್ಕುರಳ್ ಕೃತಿ. ಇಲ್ಲಿ ಆ ತಿರುವಳ್ಳವರ ಬಗ್ಗೆ ಒಂದಿಷ್ಟು ವಿಚಾರಗಳು ನಮಗೆ ಗೊತ್ತಿರಬೇಕು. ತಿರುವಳ್ಳವರ ವಾಸುಕಿ. ಇಲ್ಲಿ ಇದರದ ಬಗ್ಗೆ ನಮಗೊಂದು ಕಾನ್ಸೆಪ್ಟ್ ಇಲ್ಲಿ ಅಡುಗೆ ಮಾಡಿ ಊಟ ಬಡಿಸುವ ಪದ್ಧತಿಯ ಒಂದು ಸಣ್ಣ ಸ್ಟೋರಿ ಏನದಂದ್ರೆ, ಇದರೊಳಗೆ ತಿರುವಳ್ಳವರ ಅವರು ಬರೆದಿರುವ ತಿರಕ್ಕುರಳ್ ಕೃತಿ ಆಯಿತು. ಇವರು ಸ್ವಲ್ಪ ಅಬ್ಸರ್ವೇಷನ್ ಏನದಂದ್ರೆ, ಸರ ಇವರು ತಿರುವಳ್ಳವರ್, ಇವರು ವಾಸುಕಿ. ವಾಸುಕಿ ವಿವಾಹವಾಗಿ ಮನೆಗೆ ಮೊದಲ ಬಾರಿಗೆ ಬಂದ ತಕ್ಷಣ ತಮ್ಮ ಪತಿಗೆ ಕೇಳ್ತಾರ, ನಾನು ನಿಮ್ಮ ಮನೆಯಲ್ಲಿ ಹೇಗೆ ಇರಬೇಕೆಂದು ತಾವು ಆದೇಶ ನೀಡಿದರೆ ಆ ಅಪ್ಪಣೆಯನ್ನು ಚಾಚು ತಪ್ಪದೆ ಪಾಲಿಸಲು ಪ್ರಯತ್ನಿಸುತ್ತೇನೆ. ಆಗ ಏನದಂದ್ರೆ ತಿರುವಳ್ಳವರ ಕವಿ ತನ್ನ ಪತ್ನಿಗೆ ಹೇಳ್ತಾರೆ, ಯಾವುದೂ ಆದೇಶಗಳು ಇಲ್ಲ, ಈ ಮನೆಯಲ್ಲಿ ಸ್ವತಂತ್ರವಾಗಿ ಬದುಕುವ ಎಲ್ಲ ಹಕ್ಕುಗಳು ನಿನಗದವ. ಈ ಮನೆಯ ಏನದಂದ್ರೆ ಒಬ್ಬ ಗೌರವಾನ್ವಿತ ಸದಸ್ಯೆಯಾಗಿ ಇದ್ರೆ ಸಾಕು ಅಂತ ಹೇಳ್ತಾರೆ ಅವರು. ಆಗ ಏನದಂದ್ರೆ ಸಾಯಂಕಾಲ ಇನ್ನೇನು ಗಂಡನಿಗೆ ಊಟ ಮಾಡಿ ಬಡಿಸುವ ಸಂದರ್ಭದಲ್ಲಿ ತಿರುವಳ್ಳವರ ಹೇಳ್ತಾರೆ ತನ್ನ ಪತ್ನಿಗೆ, ಬೆಳಗಿನ ಜಾವ ಅಂದಿದ್ದಿ ಏನಾದರೂ ಆದೇಶಗಳು ಇದ್ದರೆ ಪಾಲಿಸ್ತೀನಿ ಹೇಳ್ರಿ ಅಂದಿದ್ದಿ, ನಾನು ಈಗ ಊಟಕ್ಕೆ ಕೂತಾಕ ನಿನಗೊಂದು ಸಂದೇಶವನ್ನು ಕೊಡ್ತೀನಿ, ಅದನ್ನು ಚಾಚು ತಪ್ಪದೆ ಪಾಲಿಸು. ಆಗ ಹೆಂಡತಿಗೆ ಹೇಳ್ತಾರೆ, ದಿನನಿತ್ಯ ನನಗೆ ಊಟವನ್ನು ಬಡಿಸುವಾಗ ಮೊದಲು ಒಂದು ತಂಬಿಗೆ ನೀರು ಇಡತಕ್ಕದ್ದು, ಅದರ ಪಕ್ಕದಲ್ಲಿ ಒಂದು ಸೂಜೆ ಇಡತಕ್ಕದ್ದು ಅಂತ ಹೇಳ್ತಾರೆ. ಆಗ ಹೆಂಡತಿಯಾದವರು ವಾಸುಕಿ ಹೇಳ್ತಾರೆ, ಪ್ರತಿನಿತ್ಯ ಚಾಚು ತಪ್ಪದೆ ಒಂದು ತಂಬಿಗೆ ನೀರ ಪಕ್ಕದಾಗ ಒಂದು ಸೂಜಿ ಇಡ್ತಿರ್ತಾರೆ.
ನೀರೇನೋ ಕುಡಿಲಿ ಕೇಳ್ಯಾರ, ಸೂಜಿ ಯಾಕೆ ಕೇಳ್ಯಾರ ಅನ್ನೋದು ಹೊಳ್ಳಿ ಮರುಪ್ರಶ್ನೆನೂ ಮಾಡಿ ಕೇಳಂಗಿಲ್ಲ ಅವರು. ಯಾಕಂದ್ರೆ ಪತಿಯ ಆದೇಶವನ್ನು ಅಷ್ಟು ವಿನಮ್ರತೆಯಿಂದ ಸ್ವೀಕಾರ ಮಾಡಿದವರು ಅವರು. ಆವಾಗ ಏನದಂದ್ರೆ ಆ ಇಬ್ಬರು ದಂಪತಿಗಳ ಜೀವನದ ಆಯುಷ್ಯನೇ ಕೊನೆಗೊಳ್ಳಲಿಕ್ಕೆ ಪ್ರಾರಂಭ ಆಯಿತು. ಆಗ ಹೆಂಡತಿ ಅನಾರೋಗ್ಯದ ನಿಮಿತ್ತ ಕಾಯಿಲೆಗೆ ಒಳಪಟ್ಟು ವಯಸ್ಸಾದಕರ ಹಾಸಿಗೆ ಹಿಡಿದಿರ್ತಾಳೆ. ಇನ್ನೇನು ಕೆಲವೇ ಸಮಯದಲ್ಲಿ ಅವಳು ತನ್ನ ದೇಹಾಂತಗೊಳ್ಳುವ ಸ್ಥಿತಿಗೆ ಬಂದಾಗ ಪಕ್ಕದಲ್ಲಿ ಕುಳಿತಿರುವ ಪತಿ ಹೇಳ್ತಾರೆ, ನಿನ್ನ ದೇಹಾಂತಗೊಳ್ಳುವ ಸಮಯ ಸಮೀಪಿಸ್ತಾ ಇದೆ, ನಿನ್ನ ಯಾವುದಾದರೂ ಬಯಕೆಗಳು ಉಳಿದಿದ್ದು ಅಂದ್ರೆ ಅವು ನನ್ನ ಮುಂದೆ ಹೇಳ್ಕೊ, ನಾನು ಪೂರೈಸಲು ಪ್ರಯತ್ನಿಸುತ್ತೇನೆ ಅಂತೇಳಿ. ಆವಾಗ ಲಾಸ್ಟ್ ಕೇಳ್ತಾರತ್ತಾರೆ ವಾಸುಕಿ, ನನ್ನ ಜೀವನದಲ್ಲಿ ಯಾವುದು ಬಯಕೆಗಳು ಎನ್ನುವುದು ಇಲ್ಲ, ಆದರೆ ನನಗೆ ಚಿಂತೆಯಾಗಿ ಕಾಡಿರುವ ಒಂದು ಪ್ರಶ್ನೆ ತಮ್ಮಲ್ಲಿ ಇದೆ, ಅದಕ್ಕೆ ಉತ್ತರ ಹೇಳಿಬಿಟ್ರೆ ಸಾಕು, ಕಣ್ಣು ಮುಚ್ಚಿಬಿಡ್ತೀನಿ ಅಂತಾರೆ ಅವರು. ಆಗ ಆ ಪ್ರಶ್ನೆ ಏನು ಅಂತ ಕೇಳಿದಕ್ರ ಹೇಳ್ತಾರತ್ರಿ, ನಾನು ವಿವಾಹವಾಗಿ ನಿಮ್ಮ ಮನೆಗೆ ಬಂದ ಮೊದಲನೆಯ ದಿನದಲ್ಲಿ ನೀವು ನನಗೆ ಒಂದು ಆದೇಶ ಮಾಡಿದ್ರಿ. ಊಟ ಬಡಿಸುವಾಗ ನನಗೆ ದಿನನಿತ್ಯ ಒಂದು ತಂಬಿಗೆ ನೀರು, ಪಕ್ಕದಲ್ಲಿ ಒಂದು ಸೂಜಿ ಇಡುವತ್ತು ಹೇಳಿರಿ. ನಾನು ಯಾವತ್ತೂ ತಪ್ಪಿಸಿಲ್ಲ, ಅದನ್ನು ಕಡ್ಡಾಯವಾಗಿ ಪಾಲಿಸ್ಕೊತ ಬಂದೀನಿ. ಪ್ರತಿನಿತ್ಯ ಊಟ ಮುಗಿದ ತಕ್ಷಣ ಎದ್ದು ಹೋಗಿ ಕೈ ತಗೊಂಡು ನೀರು ಕುಡಿದು ತಂಬಿಗೆ ಅಲ್ಲೇ ಇಟ್ಟು ಹೋಗಿಬಿಡ್ತಿದ್ರಿ. ಯಾವತ್ತೂ ನಾನು ಇಟ್ಟಿರುವ ಸೂಜಿ ನೋಡಲಿಲ್ಲ, ಸೂಜಿ ಮುಟ್ಟಲಿಲ್ಲ. ಆದರೂ ಸೂಜಿ ಇಡುವತ್ತೇಳಿ ಹೇಳಿರಲ್ಲ, ಅದು ಯಾಕೆ ಹೇಳಿರಿ ಅಂತ ಕೇಳ್ತಾರೆ ಅವರು. ಆಗ ಏನದ ವಾಸುಕಿಗೆ ಅವಳ ಗಂಡ ಹೇಳ್ತಾನೆ, ಛೀ ಹುಚ್ಚಿ ಎಂತಂದೆಲ್ಲ ಚಿಂತೆ ಮಾಡೋದಿಲ್ಲ ಅಂತೇಳಿ. ನೀನು ಎಂದಾದರೂ ನನಗೆ ಊಟಕ್ಕೆ ಬಡಿಸುವಾಗ ಅನ್ನದ ಕಾಳುಗಳು ನೆಲದ ಮೇಲೆ ಬಿದ್ದಿದ್ದರೆ ಅವುಗಳನ್ನು ಸೂಜಿಯಿಂದ ಚುಚ್ಚಿ ಮತ್ತೆ ನನ್ನ ತಾಟಕ್ಕೆ ಹಾಕ್ಕೊಳ್ಳೋ ಸಲುವಾಗಿ ನಾನು ಸೂಜಿ ಹೇಳೀನಿ. ನೀನು ನಿನ್ನ ಜೀವನದೊಳಗೆ ಯಾವತ್ತೂ ಅನ್ನದ ಕಾಳ ನೀಡುವಾಗ ನೆಲಕ್ಕೆ ಬೀಳಿಸಲೇ ಇಲ್ಲ. ಆ ತಪ್ಪೇ ನೀನು ಮಾಡಲಿಲ್ಲ, ನಾನು ಸೂಜಿ ಮುಟ್ಟುವ ಯೋಗನೂ ಬರಲಿಲ್ಲ. ಹಾಗಾಗಿ ನೀನು ಅನ್ನ ನೀಡುವಾಗ ಎಂದೂ ತಪ್ಪು ಮಾಡಲಿಲ್ಲ, ಅದಕ್ಕೆ ನಾನು ಸೂಜಿ ಮುಟ್ಟಿಲ್ಲ ಅಂತ ಹೇಳ್ತಾರೆ. ಇದು ಜೀವನದ ದಾಂಪತ್ಯದ ನಿಜವಾದ ಸ್ವಾರಸ್ಯಕರ ವಿಷಯ. ನೋಡಿ, ತಪ್ಪು ಮಾಡಬಹುದು ಎಂದು ಗ್ರಹಿಸಿರುವ ಪತಿಗೆ ತಪ್ಪೇ ಮಾಡಲಾರದ ಸತಿಯೊಬ್ಬಳು ಸಿಕ್ಕರೆ ಆ ಕುಟುಂಬದಲ್ಲಿ ಎಂಥ ಮಧುರವಾದಂತಹ ವಿಚಾರಗಳು ತುಂಬಿರಬಹುದು ಅನ್ನೋದನ್ನು ನಾವು ಇತಿಹಾಸ ಓದಿ ತಿಳ್ಕೊಬೋದು. ಇತಿಹಾಸ ಯಾಕೆ ಓದಬೇಕು ಅಂದ್ರೆ ಅವಾಗಿನ ರೂಲ್ ಮಾಡೆಲ್ಸ್ಗಳು ನಮ್ಮ ಜೀವನದೊಳಗೆ ಎಷ್ಟು ಪ್ರಭಾವ ಬೀರ್ತವೆ ಅನ್ನೋದನ್ನು ಅರ್ಥ ಮಾಡ್ಕೊತೀವಿ ನಾವು. ನೆಕ್ಸ್ಟ್, ಇದು ಆದ ಬಳಕ ವಾಲ್ಮೀಕಿ ಶೂದ್ರಕ ಮೃಚ್ಛಕಟಕ ತಿರುವಳ್ಳವರ ತಿರಕ್ಕುರಾಳ್. ವಾಲ್ಮೀಕಿ ರಾಮಾಯಣ ಬರೆದರು, ಸಂಸ್ಕೃತದಲ್ಲಿ ಬರೆದರ. ವಾಲ್ಮೀಕಿ ಇವರು ಉತ್ತರ ಪ್ರದೇಶದವರು. ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಯೋಧ್ಯದ ಹಳೆಯ ಹೆಸರು ಫೈಜಾಬಾದ್. ಅಯೋಧ್ಯ ಇರುವುದು ಎಲ್ಲಿ ಅಂದ್ರೆ ಈಗಿನ ಶರಾಯು ನದಿ ತೀರದಲ್ಲಿ, ಉತ್ತರ ಪ್ರದೇಶ. ವಾತ್ಸಾಯನ ಬರೆದಿರುವುದು ಕಾಮಸೂತ್ರ. ಈ ವಾತ್ಸಾಯನನ ಕಾಮಸೂತ್ರದ ಚಿತ್ರಗಳು ಇರುವುದು ಎಲ್ಲಿ ಅಂದ್ರೆ ಚಂದೇಲರು ಮಧ್ಯಪ್ರದೇಶದಲ್ಲಿ ಕಟ್ಟಿಸಿರುವಂತಹ ದೇವಾಲಯಗಳಲ್ಲಿ ಕಾಣಬಹುದು ನಾವು. ನೆಕ್ಸ್ಟ್ ವರ್ಡ್, ವಿಜ್ಞಾನೇಶ್ವರ ಬರೆದಿರುವುದು ಮಿತಾಕ್ಷರ. ಇಲ್ಲೇ ಬಸವ ಕಲ್ಯಾಣದಲ್ಲಿ ಇದ್ದರು ಕಲ್ಯಾಣಿ ಚಾಲುಕ್ಯರ. ಇದು ಒಂದು ಕಾನೂನು ಪುಸ್ತಕವಾಗಿದೆ. ವಿಶಾಖದತ್ತ ಬರೆದಿರುವುದು ಒಂದು ಮುದ್ರಾ ರಾಕ್ಷಸ. ಇದರಲ್ಲಿ ರಾಕ್ಷಸ ಎನ್ನುವ ಪದ ಕೌಟಿಲ್ಯನಿಗೆ ಕೊಡ್ತಾನವ. ಹಾಗಾದರೆ ದೇವಿ ಚಂದ್ರಗುಪ್ತಂ ನಾಟಕ, ಇದರ ಬಗ್ಗೆನೂ ವಿವರಣೆ ಅದ. ಇನ್ನು ವರ್ಡ್, ವಿಷ್ಣು ಶರ್ಮ ಸಂಸ್ಕೃತದಲ್ಲಿ ಪಂಚತಂತ್ರ ಬರೆದನು, ದುರ್ಗಶಿವ ಕನ್ನಡದಲ್ಲಿ ಪಂಚತಂತ್ರ ಬರೆದನು. ವಿಷ್ಣು ಶರ್ಮ ಗುಪ್ತರ ಆಸ್ಥಾನದಲ್ಲಿ ಇದ್ದ, ಆದರೆ ದುರ್ಗಶಿವ ಇಲ್ಲೇ ಕಲ್ಯಾಣಿ ಚಾಲುಕ್ಯರ ಆಸ್ಥಾನದಲ್ಲಿ. ವ್ಯಾಸ ಮಹಾಭಾರತ ಬರೆದನು. ಇದು ಪ್ರಪಂಚದ ಅತ್ಯಂತ ದೊಡ್ಡದಾದ ಮಹಾಕಾವ್ಯವಾಗಿದೆ. 18 ಪರ್ವಗಳಲ್ಲಿ ಬರೆಯಲಾಗಿದೆ. ಹರಿಯಾಣದ ಕುರುಕ್ಷೇತ್ರದಲ್ಲಿ 18 ದಿನ ಯುದ್ಧ ನಡೆದದ. ಹಾಗಾದರೆ ಮಹಾಭಾರತ ಯುದ್ಧ ಮುಗಿದ ಬಳಿಕ ಕಲಿಯುಗ ಚಾಲುವಾಯಿತು.
ಮಹಾಭಾರತದಲ್ಲಿ 101 ಜನ ಕೌರವರು ಇದ್ದರು, ಅದರೊಳಗೆ ಏಕೈಕ ಸಹೋದರಿ ಇದ್ದರು, ಅವರ ಹೆಸರೇ ದುಶ್ಯಾಲೆ. ಇನ್ನು ಮಹಾಭಾರತದಲ್ಲಿ ದುರ್ಯೋಧನನ ತೊಡೆಯ ಭಾಗಕ್ಕೆ ಭೀಮನು ಹೊಡೆದು ಕೊಂದು ಹಾಕಿದನು. ಮಹಾಭಾರತವನ್ನು ಅಕ್ಬರನ ಆದೇಶದ ಮೇರೆಗೆ ಪರ್ಷಿಯನದೊಳಗೆ ಟ್ರಾನ್ಸ್ಲೇಷನ್ ಮಾಡ್ಯಾರ. ರಾಜ ರಜಮ್ ಅಥವಾ ರಜಮ್ ನಾಮ ಆ ಹೆಸರಿನಿಂದ ಕರೆಯಲಾಗುತ್ತದೆ. ರಜಮ್ ನಾಮ ಎನ್ನುವ ಹೆಸರಿನಿಂದ ಕರೆಯಲಾಗಿದೆ. ನೆಕ್ಸ್ಟ್ ವರ್ಡ್ ಯಾಜ್ಞವಲ್ಕ. ಇವನು ಏನದಂದ್ರೆ ಶತಪಥ ಬ್ರಾಹ್ಮಣ, ಯೋಗ ಯಾಜ್ಞವಲ್ಕ, ಯಾಜ್ಞವಲ್ಕ ಸ್ಮೃತಿ ಇವೆಲ್ಲ ಬರ್ದಾನ. ವ್ಯಾಕರಣಕ್ಕೆ ಸಂಬಂಧಪಟ್ಟಿದ್ದು. ಸಂಸ್ಕೃತ ವ್ಯಾಕರಣದ ಪಿತಾಮಹ ಪಾಣಿನಿ. ಅವನು ಬರೆದಿರುವುದು ಅಷ್ಟಾಧ್ಯಾಯಿ. ಇವನು ಪ್ರಪಂಚದ ಮೊದಲ ವೈಯಾಕರಣಿ ಅಂದರೆ ವ್ಯಾಕರಣಕಾರ. ಪತಂಜಲಿ ಬರೆದಿರುವುದು ಯೋಗ ಸೂತ್ರ. ಹಾಗಾದರೆ ಶಕಾಟಯಾನ ಬರೆದಿರುವುದು ಲಕ್ಷ್ಯಶಾಸ್ತ್ರ. ವರರುಚಿ ಎನ್ನುವವನು ಗುಪ್ತರ ಆಸ್ಥಾನದಲ್ಲಿ ಇದ್ದ ಪ್ರಾಕೃತ ಪ್ರಕಾಶ ಬರೆದನು. ಜ್ಯೋತಿಷ್ಯದ ಪ್ರಕಾರ ಎನ್ನದ ಪರಾಶರ ಬರೆದಿರುವುದು ಬೃಹತ್ ಪರಾಶರ. ಔಷಧಿಗಳ ಬಗ್ಗೆ ಚರಕ. ಇವನು ಕುಶಾನರ ದೊರೆ ಕನಿಷ್ಕನ ಆಸ್ಥಾನದಲ್ಲಿ ನೆಲೆಸಿದ್ದನು. ಚರಕ ಸಂಹಿತೆ ಬರೆದನು. ಇದು ವೈದ್ಯಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರುವ ಮೊದಲ ವಿಶ್ವಕೋಶವಾಗಿದೆ. ಸುಶ್ರುತ ಫಾದರ್ ಆಫ್ ಸರ್ಜನ್ನ ಗುಪ್ತರ ಆಸ್ಥಾನದಲ್ಲಿ ಇದ್ದನು. ಸಂಸ್ಕೃತದಲ್ಲಿ ಸುಶ್ರುತ ಸಂಹಿತೆ ಬರೆದನು. ಕಣ್ಣ ಮೂಗ ಚಿಕಿತ್ಸೆದೊಳಗೆ ಭಾಳ ಹೆಸರು ಮಾಡಿದ್ದ. ವಾಗ್ಭಟ ಎನ್ನುವವನು ಅಷ್ಟಾಂಗ ಸಂಗ್ರಹ ಬರೆದನು. ಗಣಿತದಲ್ಲಿ ಯಾರ್ಯಾರು ಫೇಮಸ್ ಇದ್ದರು ಪ್ರಾಚೀನ ಕಾಲದಲ್ಲಿ? ಆರ್ಯಭಟ, ಆರ್ಯಭಟಿಯಮ್ಮ, ಬೌದ್ಧಯಾನ, ಶೂಲ್ವ ಸೂತ್ರಗಳು. ಇದು ಭಾಳ ಇಂಪಾರ್ಟೆಂಟ. ಆನಂತರ ನೆಕ್ಸ್ಟ್ ಎರಡನೆಯ ಭಾಸ್ಕರ ಸಿದ್ಧಾಂತ ಶಿರೋಮಣಿ ಬೇಕು. ಅದರೊಳಗೆ 4 ಭಾಗ ಅದಾವ. ಲೀಲಾವತಿ ಬೀಜಗಣಿತ, ಗೋಳಾ ಅಧ್ಯಯನ, ಇವರು ಬಿಜಾಪುರದವರು. ಬ್ರಹ್ಮಗುಪ್ತ ಬ್ರಹ್ಮಸ್ಫುಟ ಸಿದ್ಧಾಂತ, ಹಲಾಯುಧ ಮೃತ ಸಂಜೀವಿನಿ, ಮಹಾವೀರ ಗಣಿತ ಇವರು ಬಿಜಾಪುರದವ್ರು ಇರಬೇಕು. ಮಹಾವೀರ ಗಣಿತ ಸಾರ ಸಂಗ್ರಹ ಬರೆದರು. ಇಲ್ಲೇ ಏನದಂದ್ರೆ ರಾಷ್ಟ್ರಕೂಟರ ಆಸ್ಥಾನದಲ್ಲಿ ಬರ್ತಾರೆ. ಆನಂತರ ವರಾಹಮಿಯರ ಗುಪ್ತರ ಆಸ್ಥಾನದಲ್ಲಿ ಪಂಚಸಿದ್ಧಾಂತಿಕ ಬೃಹತ್ ಸಂಯುತ ಇವ್ರು ಬರ್ದಾರ. ನೆಕ್ಸ್ಟ್ ಇಷ್ಟು ನಮಗೆ ಇವ್ರದ್ದು ಕಾನ್ಸೆಪ್ಟ್ಗಳು ಬೇಕು. ಇವು ಮುಂದೆ ಹಿಸ್ಟ್ರಿದೊಳಗೆ ಮತ್ತೆ ಬರ್ತಾವ. ಆವಾಗ ಬರೋದು ಬೇರೆ, ಈ ಸದ್ಯಕ್ಕೆ ಲಿಸ್ಟ್ ಇಟ್ಕೊಂಡು ಮುಂದೆ ಹೋಗೋದು ಒಂದು ಬೇರೆ. ಸ್ವಲ್ಪ ಆಸಕ್ತಿಯಿಂದ ಓದಬೇಕು ನಾವು ಯಾವಾಗಲೂ. ಏನು